ರಾಜ್ಯ ರಾಜಕೀಯದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಯ ವಿಚಾರ ಅತಿ ದೊಡ್ಡ ಟಾಕ್ ಫೈಟ್ಗೆ ಕಾರಣ ಆಗಿತ್ತು. ಬಟ್ ಈಗ ಮುಕ್ತ ಚರ್ಚೆಗೆ ವೇದಿಕೆ ಸಿದ್ಧವಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಂಥಾಹ್ವಾನ ಕೊಟ್ಟಾಗಿದೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ. ಹಾಗಾಗಿ ಇಬ್ಬರು ನಾಯಕರ ನಡುವೆ ಬಿಡದಿ ಟೌನ್ಶಿಪ್ ಯೋಜನೆಯ ವಿಚಾರ ಈ ಫೈಟ್ ತೀವ್ರಗೊಳ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ನಡುವೆ ಟೌನ್ಶಿಪ್ ಯೋಜನೆ ವಿಚಾರ ಅತಿ ದೊಡ್ಡ ಸಮರಕ್ಕೆ ಕಾರಣ ಆಗಿದೆ. ದಳಪತಿ ಬಂಡೆ ನಡುವೆ ಈ ಫೈಟ್ ಜೋರಾಗ್ತಾ ಇದ್ದು, ಬಿಡದಿ ಹೋರಾಟದ ವಿಚಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೌಂಟರ್ ಪತ್ರಕ್ಕೆ ಪತ್ರ ಬರೆಯುವ ಮೂಲಕ ಪ್ರತ್ಯುತ್ತರವನ್ನ ಕೊಡುವುದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮುಂದಾಕಿದ್ದಾರೆ. ವಿಧಾನಸೌಧಕ್ಕೆ ಚರ್ಚೆಗೆ ಬರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ರು. ಆದ್ರೆ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ವಿಧಾನಸೌಧದಲ್ಲೆಲ್ಲ ನಾವು ಚರ್ಚೆ ಮಾಡಬೇಕಾಗಿರೋದು, ಬನ್ನಿ ಬಿಡದಿಗೆ ಇಲ್ಲೇ ಕೂತ್ಕೊಂಡು ಚರ್ಚೆ ಮಾಡೋಣ ಅನ್ನೋ ರೀತಿಯಲ್ಲಿ ಕೌಂಟರ್ ಪತ್ರವನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಬರೆದಿದ್ದಾರೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರೆದಿರುವ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಇದ್ರೆ, ಬೆಳಗ್ಗೆ 11 ಗಂಟೆಗೆ 26ನೇ ತಾರೀಕು ಇದೇ ತಿಂಗಳು ಜೂನ್ 26ಕ್ಕೆ ವಿಧಾನಸೌಧದಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋಣ ಬನ್ನಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಖುದ್ದು ತಮ್ಮ ಕಚೇರಿಯಲ್ಲೇ ಚರ್ಚೆ ಮಾಡೋಣ ಅಂತ ಮುಖ್ಯಮಂತ್ರಿಗಳ ಆಹ್ವಾನ ಇರೋದು ಪತ್ರದಲ್ಲಿ. ಎಚ್.ಡಿ. ಕುಮಾರಸ್ವಾಮಿ ಸೇರಿ 5 ಬರಬಹುದು. 5 ಜನ ಪ್ರಮುಖರು ಯಾರಿದ್ದೀರೋ ಈ ಹೋರಾಟದಲ್ಲಿ ಬನ್ನಿ ಚರ್ಚೆ ಮಾಡೋಣ ಅಂತ. ಬೆಳಗ್ಗೆ 11 ಗಂಟೆಗೆ ನನ್ನ ಕಚೇರಿಗೆ ಬನ್ನಿ, ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪತ್ರದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಈಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೌಂಟರ್ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಿದೆ ಅಂದ್ರೆ, ಬಿಡದಿ ಟೌನ್ಶಿಪ್ ಯೋಜನೆ ಚರ್ಚೆ ಆಹ್ವಾನ ಪತ್ರ ಕೈ ಸೇರಿದೆ ನನಗೆ, ಆದರೆ ಚರ್ಚೆ ಮಾಡಬೇಕಾಗಿರೋದು ವಿಧಾನಸೌಧದಲ್ಲಿ ಅಲ್ಲ. ಬಿಡದಿ ಯೋಜನೆಯಿಂದ ಹಲವಾರು ಸಮಸ್ಯೆ ಸಂಕಷ್ಟಗಳು ರೈತರಿಗೆ ಎದುರಾಗಿದೆ. ಬಿಡದಿ ಯೋಜನೆಯಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಅಪಾರ ಪ್ರಮಾಣದ ಪರಿಸರ ಸಂಪತ್ತಿಗೆ ಹಾನಿಯಾಗುತ್ತೆ. ಅಲ್ಲದೆ ಈ ಭಾಗದ ರೈತರು ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ ಈ ವಿಚಾರ. ಹಂಗಾಗಿ ಬೈರಮಂಗಲದಲ್ಲಿ ಸಭೆ ನಡೆಸಿ ನೀವು ಇಲ್ಲಿ ಬಂದು ವಾಸ್ತವ ಪರಿಸ್ಥಿತಿನ ಅವಲೋಕನ ಮಾಡಿ ಇಲ್ಲೇ ನೀವು ಚರ್ಚೆ ಮಾಡಕ್ಕೆ ಬನ್ನಿ ಅನ್ನೋ ರೀತಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೌಂಟರ್ ಪತ್ರದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸೌಧದ ಸಭೆಗೆ ಬಾಧಿತ ವರ್ಗದ ಜನರಿಗೆ ಅವಕಾಶ ಇಲ್ಲ. ಬಾಧಿತ ವರ್ಗದ ಜನರ ಅಹವಾಲು, ಅವರ ಸಮಸ್ಯೆಗಳನ್ನ ನೀವು ಆಲಿಸಬೇಕು ಅಂತ ಅಂದ್ರೆ ಬಾಧಿತ ವರ್ಗದ ಜನರು ಎಲ್ಲಿದ್ದಾರೋ ಆ ಭಾಗಕ್ಕೆ ಬಂದು ಮುಕ್ತವಾಗಿ ಚರ್ಚೆ ಮಾಡೋದು ಒಳ್ಳೆಯದು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿರೋದು ಈ ಪತ್ರದಲ್ಲಿ. ಹಂಗಾಗಿ ಬಿಡದಿ ವೇದಿಕೆ ಆಗುತ್ತಾ, ವಿಧಾನಸೌಧ ವೇದಿಕೆ ಆಗುತ್ತಾ ಅನ್ನೋದೇ ಸದ್ಯ ಇರುವ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಇಬ್ಬರು ನಾಯಕರ ಮಧ್ಯದ ಈ ಫೈಟ್ ಮತ್ತೊಂದು ಆಯಾಮವನ್ನ ಪಡೆದುಕೊಳ್ತಾ ಇದೆ. ಮುಕ್ತ ಆಹ್ವಾನ, ಮುಕ್ತ ಚರ್ಚೆಗೆ ಇಬ್ಬರು ನಾಯಕರು ಕೂಡ ಆಹ್ವಾನ ಕೊಡ್ತಿದ್ದಾರೆ. ಬಟ್ ವೇದಿಕೆ ವಿಧಾನಸೌಧನ ಬಿಡದಿನ ಅನ್ನೋದೇ ಪ್ರಶ್ನೆ ಇರೋದು. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಅಂತ? ಎಸ್ ಶ್ರುತಿ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಮೊದಲಿಂದಲೂ ಕೂಡ ಫೈಟ್ ನಡೀತಾ ಬರ್ತಿತ್ತು. ವಾಕ್ ಸಮರಗಳು ನಡೀತಾ ಇದ್ವು. ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ರೈತರೊಂದಿಗೆ ಚರ್ಚೆ ಮಾಡೋಣ, ರೈತರ ಹಳ್ಳಿಗಳಿಗೆ ಹೋಗೋಣ ಬನ್ನಿ ಅನ್ನುವಂಥ ಸವಾಲನ್ನು ಈ ಹಿಂದೆ 2 ತಿಂಗಳ ಹಿಂದೆ ಹಾಕಿದ್ರು. ಆದರೆ ಇಲ್ಲಿಯವರೆಗೂ ಕೂಡ ಈ ಒಂದು ಹೋರಾಟ ಅಷ್ಟೊಂದು ತೀವ್ರ ಸ್ವರೂಪವನ್ನು ಪಡೆದಿರಲಿಲ್ಲ. ರೈತರಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, ಕೆಲವೊಂದಿಷ್ಟು ಭೂಮಿಗಳನ್ನು ವಶಪಡಿಸಿಕೊಳ್ತಾ ಇದ್ದಾರೆ, ಮತ್ತು ಪರಿಹಾರವನ್ನು ಕೂಡ ಈಗ ಕೊಡೋದಕ್ಕೆ ಆರಂಭ ಮಾಡಿದ್ದಾರೆ. ಹೀಗಾಗಿ JDS ನಾಯಕರು ಹೋರಾಟಕ್ಕೆ ಇಳಿದಿರುವಂಥದ್ದು. ಈಗಾಗಲೇ ಬಿಡದಿಯಲ್ಲಿ ಮೊದಲ ಹಂತದ ಹೋರಾಟವನ್ನು ನಡೆಸಿ ಆಕ್ರೋಶವನ್ನು ಅವರು ಹಾಕಿದ್ರು. ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಒಂದಿಷ್ಟು ಸುದ್ದಿಗೋಷ್ಠಿ ನಡೆಸಿ ಯೋಜನೆಗೆ ಸಂಬಂಧಿಸಿದಂತೆ ದಾಖಲೆಗಳ ಮೂಲಕ ಸ್ಪಷ್ಟನೆ ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಹೀಗಾಗಿ ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬನ್ನಿ ರೈತರೊಂದಿಗೆ ಚರ್ಚೆ ಮಾಡೋಣ, ಬೈರಮಂಗಲಕ್ಕೆ ಹೋಗೋಣ ಅನ್ನೋಂಥ ಸವಾಲು ಹಾಕಿದ್ರು. ಆ ಸವಾಲಿಗೆ ಡಿ.ಕೆ. ಶಿವಕುಮಾರ್ ಅವರು ಈಗ
ಒಪ್ಪಿಕೊಂಡು ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಚರ್ಚೆಗೆ ಬನ್ನಿ ಅನ್ನುವಂಥ ಒಂದು ಆಹ್ವಾನವನ್ನು ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೀಡಿದ್ದಾರೆ. ಇತ್ತ ಡಿ ಕೆ ಶಿವಕುಮಾರ್ ಅವರ ಒಂದು ಪತ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಏನು ವಿಧಾನಸೌಧದಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿದರೆ ಸಮಂಜಸ ಆಗೋದಿಲ್ಲ. ಬೈರ್ಮಂಗಲದ ಯಾವುದಾದ್ರೂ ಸ್ಥಳದಲ್ಲಿ, ಬಿಡದಿಯ ಯಾವುದಾದ್ರೂ ಸ್ಥಳದಲ್ಲಿ ಚರ್ಚೆಗೆ ಬನ್ನಿ, ಚರ್ಚೆಯನ್ನು ಮಾಡೋಣ, ರೈತರೊಂದಿಗೆ ಮತ್ತು ಬಾಧಿತ ವರ್ಗದ ಜನರ ಸಮಸ್ಯೆಗಳನ್ನು ಕೇಳಬೇಕು, ಅವರೊಂದಿಗೆ ಸಭೆಯನ್ನು ಮಾಡಿದರೆ ಒಳ್ಳೆಯದಾಗತ್ತೆ, ಇದಕ್ಕೊಂದು ಪರಿಹಾರ ಸಾಧ್ಯ ಆಗತ್ತೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಒಂದು ಯೋಜನೆಗೆ ತಾವು ಆರಂಭಿಸಿದ ಯೋಜನೆ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದರೆ, ಶಿವಕುಮಾರ್ ಅವರು ಬರೆದಿರುವಂಥ ಪತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಆಗಿ ಎಚ್ ಡಿ ಕುಮಾರಸ್ವಾಮಿ ಈ ಒಂದು ಯೋಜನೆಯಲ್ಲಿ ಯಾವುದೇ ಹಿತಾಸಕ್ತಿ ಇಲ್ಲ, ವೈಯಕ್ತಿಕವಾಗಿ ಯಾವುದೇ ರೀತಿಯಂಥ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಮತ್ತು ವಿರೋಧ ಮಾಡೋದಕ್ಕೆ ನನಗೆ ಯಾವುದೇ ಹಿತಾಸಕ್ತಿ ಇಲ್ಲ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹೀಗಾಗಿ ಈಗ ಸಭೆ ಎಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಕುತೂಹಲ. ಯಾಕಂದರೆ ಇಷ್ಟು ದಿನಗಳ ಕಾಲ ಡಿ ಕೆ ಶಿವಕುಮಾರ್ ಅವರಿಗೆ ರೈತರೊಂದಿಗೆ ಚರ್ಚೆಗೆ ಬನ್ನಿ ಅಂತ ಇದ್ರು. ಈಗ ದಿನಾಂಕವನ್ನು ನಿಗದಿ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಬೈರಮಂಗಲಕ್ಕೆ ಬನ್ನಿ ಅನ್ನುವಂಥ ಮಾತನ್ನು ಎಚ್ ಡಿ ಕೆ ಹೇಳಿದ್ದಾರೆ. 26ಕ್ಕೆ ಡಿ ಕೆ ಶಿವಕುಮಾರ್ ಕರೆದ್ರೆ 27ಕ್ಕೆ ಬೈರಮಂಗಲದಲ್ಲಿ ಚರ್ಚೆ ಮಾಡೋಣ ಬನ್ನಿ ಅಂತ ಎಚ್ ಡಿ ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ. ಸವಾಲು ಪಾರ್ಟಿ ಸವಾಲಾಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಬೈರಮಂಗಲಕ್ಕೆ ಹೋಗಿ ಚರ್ಚೆ ಮಾಡ್ತಾರಾ ಅಥವಾ ವಿಧಾನಸೌಧಕ್ಕೆ ಬನ್ನಿ ಅನ್ನುವಂಥ ಮತ್ತೊಂದು ಆಹ್ವಾನವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಒಂದು ಕಡೆ ಇಬ್ಬರ ನಡುವಿನ ರಾಜಕೀಯ ಕೆಸರೆರಚಾಟ, ಕಿತ್ತಾಟ ಎಲ್ಲವೂ ಕೂಡ ರೈತರಿಗೆ ಅನುಕೂಲ ಆಗುವಂತಾದರೆ, ಒಂದಿಷ್ಟು ಬಿಡದಿ ಯೋಜನೆಯಿಂದ ಆಗುವಂಥ ಅನ್ಯಾಯವನ್ನು ಸರಿದೂಗಿಸುವಂತಾದರೆ, ಒಂದಿಷ್ಟು ರೈತರಿಗೆ ಖುಷಿ ಆಗುತ್ತೆ. ಆದರೆ ಈ ಇಬ್ಬರ ನಡುವಿನ ಚರ್ಚೆ ಕಾಟಾಚಾರಕ್ಕೆ ಆದರೆ ಒಂದಿಷ್ಟು ರೈತರಿಗೆ ಅನ್ಯಾಯ ಆಗುವಂಥದ್ದು ಫಿಕ್ಸ್ ಆಗುತ್ತೆ. ಹೀಗಾಗಿ ಇಬ್ಬರ ನಡುವಿನ ಫೈಟ್ ಒಂದಿಷ್ಟು ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥದ್ದು ಕಾದು ನೋಡಬೇಕಾಗತ್ತೆ. ಯಾವ ರೀತಿ ಚರ್ಚೆ ಆಗುತ್ತೆ ಅನ್ನೋದನ್ನು ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.